ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂದರೆ ರಾಯನ್ ಮೂವಿ ಕಂಪ್ಲೀಟ್ ಸ್ಟೋರಿ ಲೈನ್. ಈಗ ಹೆಂಗೆ ಸ್ಟಾರ್ಟ್ ಮಾಡೋಣ. ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಆ ಗಂಡ ಹೆಂಡತಿಗೆ 3 ಜನ ಗಂಡ್ಮಕ್ಳು ಆಲ್ರೆಡಿ ಇರ್ತಾರೆ. ಇನ್ನೊಂದು ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗು ಮೇಲೆ ದೊಡ್ಡ ಮಗ ಅಂದರೆ ಕಾತವರಾಯನಿಗೆ ತುಂಬ ಇಷ್ಟ. ಅವನಿಗೆ ಆಸೆ ಕೂಡ ಅದೇ ಆಗಿತ್ತು, ಹೆಣ್ಮಗು ಆಗಬೇಕು ಅಂತ. ಆ ಹೆಣ್ಮಗು ಆಗುತ್ತೆ. ಆನಂತರ ಆ ಕಾತವರಾಯನ್ನೇ ಆ ಹೆಣ್ಮಗುಗೆ ದುರ್ಗಾ ಅಂತ ಹೆಸರಿಕ್ತಾನೆ. ಓಕೆನಾ. ಇದಾದಮೇಲೆ ಏನಾಗುತ್ತೆ, ಒಂದು ದಿನ ಅವ್ರ ಪೇರೆಂಟ್ಸು ಆಚೆ ಅಂತ ಹೋಗ್ತಾರೆ. ಆದರೆ ಲೈಫ್ ಟೈಮ್ ಬರೋದೇ ಇಲ್ಲ. ಏನಕ್ಕಂತ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಇವ್ರೇನು ಮಾಡ್ತಾರೆ, ಅಲ್ಲಿ ಆ ಊರಿನ ಸ್ವಾಮೀಜಿ ಮನೆಗೆ ಹೋಗ್ತಾರೆ. ಆ ಸ್ವಾಮೀಜಿ ಮನೆಯಲ್ಲಿ ಒಂದಿನ ಮನ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾರೆ. ಅಲ್ಲಿ ಮನ್ಗಿರೋ ಟೈಮಲ್ಲಿ ಏನು ಮಾಡ್ತಾರೆ, ಆ ಸ್ವಾಮೀಜಿ ಆ ಮಗುನ ಅಂದರೆ ದುರ್ಗಾನ ಯಾರಿಗೋ ಸೇಲ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಬಿಟ್ಟಿರ್ತಾರಪ್ಪ. ಆ ಪ್ಲ್ಯಾನನ್ನು ನಮ್ಮ ಕಾತವರಾಯನ್ ಕೇಳಿಸ್ಕೊಂಡ್ಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡ್ಮೇಲೆ ನಮ್ಮ ಕಾತವರಾಯನ್ ಸುಮ್ಮನೆ ಇರ್ತಾರಾ? ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಫಸ್ಟ್ ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊತಾರೆ. ಆ ಗುರೂಜಿ ಅರ್ಥ ಮಾಡ್ಕೊಳಲ್ಲ. ಸೊ ಅಲ್ಲಿರೋ ಮೊಚ್ಚಿನ ಎತ್ತಿ ಒಂದೇ ಏಟು, ತಲೆ ಡಮಾರ್ ಅಂದರೆ ಡಮಾರ್. ನೆಕ್ಸ್ಟು ಅವ್ರ ಪೇರೆಂಟ್ಸ್ ಏನಾದರೂ ಅಂತ ನಮ್ಗೆ ಹೇಳೋದಿಲ್ಲ, ಅದು ಬೇರೆ ವಿಷಯ. ಅಲ್ಲಿಂದ ಲಾರಿ ಹತ್ಕೊಂಡು ಇನ್ನೊಂದು ಊರಿಗೆ ಬರ್ತಾರೆ. ಇನ್ನೊಂದು ಊರಲ್ಲಿ ಒಬ್ಬ ಲಾರಿ ಡ್ರೈವರ್ ಪರಿಚಯ ಆಗ್ತಾನೆ. ಅವ್ರ ಹತ್ರ ನಮ್ಮ ಕಾತವರಾಯನ್ನು ಮಚ್ಚಿ ಬೀಸಕ್ಕೆ ಹೋಗ್ತಾರೆ ಫಸ್ಟು. ಆಮೇಲೆ ಟೀ ಕೊತ್ತಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟು ನನಗೆ ಇಲ್ಲೇ ಒಂದು ಕೆಲಸ ಕೊಡಿಸಿ ಅಂತ ಹೇಳ್ತಾರೆ. ಆ ಲಾರಿ ಡ್ರೈವರ್ ಕೂಡ ಕೆಲಸ ಕೊಡಿಸ್ತಾರೆ. ಆ ಕೆಲಸ ಸಿಕ್ಕಿದ ಮೇಲೆ ಒಂದು ಮನೆ ಕೊಡಿಸಿ ಅಂತ ಕೇಳ್ತಾರೆ. ಮನೆಯೂ ಹುಡುಕೊಡ್ತಾರೆ. ಅಲ್ಲಿಂದ ಹಂಗೆ ಎಲ್ಲರೂ ದೊಡ್ಡವರಾಗಿ ಹೋಗ್ತಾರಪ್ಪ. ಈ ಯಂಗರ್ ಬ್ರದರ್ ಇದ್ದಾನಲ್ವ, ಅವನು ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಮಿಡಲ್ ಬ್ರದರ್ ಇದ್ದಾನಲ್ವ, ಅವನು ಒಂಥರ ಡಿಫ್ರೆಂಟ್ ಫೆಲೋ, ರೌಡಿ ಫೆಲೋ. ಸೊ ಅವನು ಎಲ್ಲರ ಹತ್ರ ಕಿರಿಕಿರಿ ಮಾಡ್ಕೊಳೋದೇ ಆಗೋಗುತ್ತೆ. ಕಿರಿಕಿರಿ ಅಂದರೆ ಕಿರಿಕಿರಿ. ಈಗ ಅದಾದಮೇಲೆ ಏನಾಗುತ್ತಂದರೆ, ಕಿರಿಕಿರಿ ಸ್ಟಾರ್ಟ್ ಆಗೋದೇ ಕಿರಿಕಿಂದ. ಯಾರೋ ಒಬ್ಬರು ಇವರು ಕ್ಯಾಂಟೀನ್ ಇಟ್ಕೊಂಡಿರ್ತಾರೆ. ಆಫ್ಟರ್ 20 years ಕಾತವರಾಯನ್ ಒಂದು ಕ್ಯಾಂಟೀನ್ ಓಪನ್ ಮಾಡಿರ್ತಾನೆ. ಆ ಕ್ಯಾಂಟೀನ್ನ ಇಟ್ಕೊಂಡಿರ್ತಾರೆ. ಸ್ವಲ್ಪ ಕೋಲ್ಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸ್. ಆ ಕ್ಯಾಂಟೀನ್ನ ಇಟ್ಕೊಂಡಾದಮೇಲೆ ಅದನ್ನು ಕೇಳಿಕೊಂಡು ಯಾರೋ ಒಬ್ಬರು ಬರ್ತಾರೆ. ಆಗ ಈ ಮಿಡಲ್ ಬ್ರದರ್ ಏನು ಮಾಡ್ತಾನೆ, ಎತ್ತಿ ಬಾರಲ್ಲಿ ನಡೆಯುತ್ತೆ ಈ ಕಾನ್ವರ್ಸೇಷನ್, ಎತ್ತಿ ಬಾಟ್ಲಲ್ಲಿ ಒಂದು ಹಾಕ್ತಾನೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅಷ್ಟರಲ್ಲಿ ನಮ್ಮ ಕಾತವರಾಯನ್ ಇಂಟ್ರೊಡಕ್ಷನ್ ಆಗುತ್ತೆ. ಫ್ರೈಡ್ ರೈಸ್ ಆಗ್ತಾ ಇರೋದು. ಇನ್ನೊಬ್ಬ ಯಂಗರ್ ಬ್ರದರ್ ಏನು ಮಾಡ್ತಾನಂದರೆ, ಕಾಲೇಜಲ್ಲಿ ಎಲೆಕ್ಷನಿಗೆ ನಿಂತಿರ್ತಾನೆ. ಸೊ ಎಲೆಕ್ಷನಿಗೆ ನಿಂತಿರೋದ್ರಿಂದ ಅದು ಇನ್ನೊಂದು ಅಲ್ಲಿ ಇನ್ನೊಬ್ಬ MLA ಅವನು ಕೂಡ ಎಲೆಕ್ಷನಿಗೆ ನಿಂತಿರ್ತಾನೆ. ಅವರಿಬ್ಬರು ಫೈಟ್ ಅಲ್ಲಿ ನಡೀತಾ ಇರುತ್ತೆ. ಇವನು ಮಿಡಲ್ ಫೆಲೋ ಇಲ್ಲಿ ಫೈಟ್ ಮಾಡ್ತಾ ಇರ್ತಾನೆ. ನಮ್ಮ ಕಾತವರಾಯನ್ ಆರಾಮಾಗಿ ಫ್ರೈಡ್ ರೈಸ್ ಹಾಕ್ಕೊಂಡಿರ್ತಾರೆ ಮನೇಲಲ್ಲ, ಅವರಿಟ್ಟಿರೋ ಕೇಟ್ರಿಂಗಲ್ಲಿ. ನೆಕ್ಸ್ಟು ಏನಾಗುತ್ತೆ ಅಂದರೆ, ಈ ವಿಷಯ ಕಾತವರಾಯನ್ಗೆ ಗೊತ್ತಾಗುತ್ತೆ, ಅಂದರೆ ಈ ಜಗಳ ಆಗಿರೋದು. ಸೊ ಅವ್ರೇನು ಮಾಡ್ತಾರೆ, ಇಲ್ಲಿ ಇಬ್ಬರು ಇರ್ತಾರೆ. ದೊರೈ ಅಂತ ಒಬ್ಬ, ಇನ್ನೊಬ್ಬ ಬಂದು ನಮ್ಮ S.J. ಸೂರ್ಯ ಅವರು ಇನ್ನೊಬ್ಬರು. ಓಕೆನಾ. ಇವರಿಬ್ಬರ ಮಧ್ಯೆ ಕ್ಲ್ಯಾಶ್ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, S.J. ಸೂರ್ಯ ಆ್ಯಂಡ್ ದೊರೈ ಅವ್ರಿಗೆ ಒಂದು ಕ್ಲ್ಯಾಶ್ ನಡೆದಿರುತ್ತೆ. S.J. ಸೂರ್ಯ ಅವ್ರ ಅಪ್ಪನ ದೊರೈ ಸಾಯಿಸ್ಬಿಟ್ಟಿರ್ತಾನೆ. ಆಗ ಅವರಿಬ್ಬರ ಮಧ್ಯೆ ಏನೋ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಮಾಫಿಯಾ ಬಗ್ಗೆ. ಅದಾದಮೇಲೆ S.J. ಸೂರ್ಯ ಎಕ್ಸಿಟ್ ಆಗ್ತಾರೆ. ಧನುಷ್ ಒಳಗೆ ಬರ್ತಾರೆ. ಏನಕ್ಕಂದರೆ, ಇದು ಒಂದು ಸರಿ ನಮ್ಮ ತಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳೋಕ್ಕೆ. ಅದನ್ನು ಸರಿ ಓಕೆ ಅಂತ ಲಾಸ್ಟ್ ವಾರ್ನಿಂಗ್ ಕಟ್ಟಿ ದೊರೆ ಕಳಿಸ್ತಾರೆ. ಆಗ ಏನು ಮಾಡಬೇಕು, ನಮ್ಮ ಮಿಡಲ್ ಬ್ರದರ್ ಏನೂ ಮಾಡಲ್ಲ. ಅವ್ರು ಆ್ಯಸ್ ಯೂಶ್ವಲ್ ಮತ್ತೆ ಅದೇ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ, ಇನ್ನೊಂದು ಈಗ ಇಂಟ್ರೋಲ್ ಪಾಯಿಂಟ್, ಅದು ಪಾಯಿಂಟೇ ಅಲ್ಲ, ಏನೂ ಅಲ್ಲ, ಹೀರೋಯಿನ್ ಅಂತ ಬೇರೆ ಇಟ್ಟಿದ್ದಾರೆ ಆ ಮಿಡಲ್ ಬ್ರದರ್ಗೆ. ಅದು ಬೇಕಾಗಿ ಇರಲಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಆ ಸಾಂಗಲ್ಲಿ ಏನೋ ನಡೆಯುತ್ತೆ ಅವರಿಬ್ಬರಿಗೂ. ಅದರಿಂದ ಮುಂದೆ ಅವ್ರು ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಅದಾದಮೇಲೆ ಬರೋಣ ನೆಕ್ಸ್ಟು ಇಂಟ್ರೋಲ್ ಬ್ಯಾಂಗ್ಗೆ.
ಇಂಟ್ರೋಲ್ ಬ್ಯಾಂಗಲ್ಲಿ ಏನಾಗೋಗುತ್ತೆ, ನಮ್ಮ ಮಿಡಲ್ ಬ್ರದರು ಏನು ಮಾಡಿರ್ತಾರೆ, ಮಿಡಲ್ ಬ್ರದರ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಧನುಷ್ ಅವ್ರು ಹೋಗ್ಬಿಟ್ಟು ಅವನ ಕಂಪ್ಲೇಂಟ್ ಕೊಟ್ಟಿರೋನ ಮೇಲೆ ಹೋಗ್ಬಿಟ್ಟು ಧಮ್ಕಿ ಹಾಕ್ಬಿಟ್ಟು ಕಂಪ್ಲೇಂಟ್ ವಾಪಸ್ ಇಸ್ಕೊ ಅಂತ ಹೇಳ್ತಾರೆ. ಸೊ ಅವರು ವಾಪಸ್ ಇಸ್ಕೊತಾರೆ. ಅದಾದಮೇಲೆ ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಧನುಷ್ ಅವರು ಚೆನ್ನಾಗಿ ಅವ್ರನ್ನ ಬೈದು ಕಳಿಸ್ತಾರೆ ಅಲ್ವಾ, ಬೈದು ಕಳಿಸ್ತಾರೆ. ಆನಂತರ ಏನಾಗುತ್ತೆ ಅಂದರೆ, ನಮ್ಮ ಯಂಗರ್ ಬ್ರದರ್ ಬಂದು ಎಲೆಕ್ಷನಿಗೆ ನಿಂತಿರ್ತಾರಲ್ವ, ಅವಾಗ ಪೊಲೀಸವ್ರು ಬಂದ್ಬಿಟ್ಟು ಅವ್ರಿಗೂ ಧಮಕಿ ಹಾಕ್ತಾರೆ, ನೀನು ಈ ಎಲೆಕ್ಷನಲ್ಲಿ ವಾಪಸ್ ಇಸ್ಕೊಂಡಿಲ್ಲ ಅಂದರೆ ನಿನ್ನ ಎತ್ತಂಗಡಿ ಮಾಡಿಬಿಡ್ತೀರಿ ಅಂತ. ಆ ಗ್ಯಾಪಲ್ಲಿ ದುರ್ಗಾ ಅವರಿಗೆ ಹೆಣ್ಣು ನೋಡಿರ್ತಾರೆ ನಮ್ಮ ಧನುಷ್ ಅವರು, ಓಕೆನಾ. ಆ ಹೆಣ್ಣನ್ನ ಕಡೆಯವ್ರದ್ದು ಒಂದು ಎಪಿಸೋಡ್ ನಡೆಯುತ್ತೆ, ಈ ಕಡೆ ಈ ಎಪಿಸೋಡ್. ಆವಾಗ ಯಂಗರ್ ಬ್ರದರ್ ಬಂದು ಅದನ್ನು ಧನುಷ್ ಅವ್ರಿಗೆ ಹೇಳ್ತಾರೆ. ಧನುಷ್ ಅವ್ರು ಬಂದ್ಬಿಟ್ಟು, ಇದೆಲ್ಲ ಸೆಟ್ ಆಗೋಲ್ಲ, ನಮಗಿದೆಲ್ಲ ಆಗಿ ಬರೋಲ್ಲ, ಹೋಗಿ ಎಲೆಕ್ಷನಿಂದ ವಿಡ್ರಾ ಮಾಡ್ಕೊ ಅಂತ ಹೇಳ್ತಾರೆ. ಅವರು ಕೂಡ ವಿಡ್ರಾ ಮಾಡಿಕೊಂಡು ಸ್ಯಾಡಾಗಿರ್ತಾರೆ. ಅದಾದಮೇಲೆ ಇವ್ರೇನು ಮಾಡ್ತಾರೆ ಅಂದರೆ, ಮಿಡಲ್ ಬ್ರದರ್ ಮತ್ತೆ ಎಲ್ಲೋ ಒಂದು ಕಡೆ ಕಿರಿಕ್ ಮಾಡ್ತಾರೆ. ಆಗ ಧನುಷ್ ಅವರು ಅವ್ರನ್ನ ಬೈದು ಆಚೆಗೆ ಹಾಕ್ತಾರೆ. ಆಗ ಅವರು ಬಾರಲ್ಲಿ ಇರ್ತಾರೆ ಸುಮ್ಮನೆ ಕೂತ್ಕೊಂಡು. ಅದೇ ಟೈಮ್ಗೆ ನಮ್ಮ ಪ್ರಕಾಶ್ ರಾಯ್ ಏನು ಮಾಡ್ತಾರೆ ಅಂದರೆ, ಅವರು ಇದರಲ್ಲಿ ಇದ್ದಾರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಇದ್ದಾರೆ. ಪ್ರಕಾಶ್ ರಾಯ್ ಸೂರ್ಯ ಪ್ರಕಾಶ್ ರಾಯ್ ಬಂದು ಇದರಲ್ಲಿ ಪೊಲೀಸು ಸೂರ್ಯ ಮತ್ತು ದೊರೈ ಅವ್ರಿಗೆ ಕ್ಲ್ಯಾಶ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆಗ ಅವರಿಬ್ಬರಿಗೂ ಕ್ಲ್ಯಾಶ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಈ ಮಿಡಲ್ ಬ್ರದರ್ ಹೋಗಿ ಸಿಕ್ಕಾಕೊಬಿಡ್ತಾರೆ. ಸೂರ್ಯ ಮೇಲೆ ಫಸ್ಟು ದೊರೈ ಅಟ್ಯಾಕ್ ಮಾಡಿಸಿದ್ರು ಅಂತ ಪ್ರಕಾಶ್ ರಾಯ್ ಅಟ್ಯಾಕ್ ಮಾಡಿಸ್ತಾರೆ. ಅದಾದಮೇಲೆ ಸೂರ್ಯ ಮಿಸ್ ಆಗಬಾರ್ದು ಅಂತ ದೊರೈ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಆಗ ಈ ಮಿಡಲ್ ಬ್ರದರ್ ಇದ್ದಾರಲ್ವ, ಹೋಗಿ ಅಲ್ಲಿ ಸಿಕ್ಕಾಕೊಬಿಡ್ತಾನೆ. ಎಲ್ಲರೂ ಹೊಡೆದ್ಬಿಟ್ಟು ಕೊನೆಯಲ್ಲಿ ಅವನು ಚುಚ್ಚಿಸ್ಕೊಬಿಡ್ತಾನೆ. ಆ ಗ್ಯಾಪಲ್ಲಿ ಏನಾಗಿರುತ್ತೆ ಅಂದರೆ, ದೊರೈಯವ್ರ ಮಗನ ಮಿಡಲ್ ಬ್ರದರ್ ಸಾಯಿಸ್ಬಿಟ್ಟಿರ್ತಾನೆ. ಈಗ ಬರೋದು ಇಂಟ್ರೋಲ್ ಬ್ಯಾಂಗ್. ನಮ್ಮ ತಮ್ಮಗೆ ಏನಾದರೂ ಆಗಿಬಿಡುತ್ತೆ ಅಂತ ರಾಯನ್ ಅವರು, ನಮ್ಮ ಕಾತವ ರಾಯನ್ ಏನು ಮಾಡ್ತಾರೆ ಅಂದರೆ, ಒಂದು ಸೆಕೆಂಡ್ ಯೋಚನೆ ಮಾಡಲ್ಲ ಗುರು, 3 ಜನ ಕತ್ತಿ ಎತ್ಕೊಂಡು ಕಚ 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 ಅಂತ ಸಾಯಿಸ್ಬಿಟ್ಟು ಬರ್ತಾ ಇರ್ತಾರೆ. ಹೋಗ್ಬಿಟ್ಟು ಸಾಯಿಸ್ಬಿಟ್ಟು ಬರ್ತಾರೆ. ಆ ಸೀನ್ ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರು 3 ಜನ ಹೋಗ್ಬಿಟ್ಟು ಸಾಯಿಸ್ಬಿಟ್ಟು ಬರ್ತಾರೆ. ಇದು ಇಂಟ್ರೋಲ್ ಬ್ಯಾಂಗ್. ಅದಾದಮೇಲೆ ಅವರು ಬೈವಾಗೆ ನಡೆಸ್ತಾ ಇರ್ತಾರೆ, ಅವ್ರ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಆಗ ಮದುವೆ ಕೂಡ ನಡೀತಾ ಇರುತ್ತೆ, ಮದುವೆ ಪ್ರೊಸೀಜರ್ ಕೂಡ ನಡೀತಾ ಇರುತ್ತೆ ದುರ್ಗಾ ಅವ್ರದ್ದು. ಇದೆಲ್ಲ ನಡೆಯೋ ಟೈಮಲ್ಲಿ ಸೂರ್ಯ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಕಾತವರಾಯನ್ನೇ ದೊರೈನ ಸಾಯಿಸಿದ್ದು ಅಂತ. ಆಗ ಸೂರ್ಯ ನನ್ನ ಕಡೆ ಬಂದ್ಬಿಡು ಅಂತ ಕೇಳ್ತಾರೆ. ಆಗ ರಾಯನ್ ಒಪ್ಕೊಳೋದಿಲ್ಲ, ನನ್ನ ಲೈಫೇ ಬೇರೆ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಸೂರ್ಯಗೆ 2 ಆ್ಯಂಬಿಷನ್, ಒಂದು ಅವನು ಇವ್ರ ಕಡೆ ಬರಬೇಕು, ಇಲ್ಲ ಅವ್ನಿಗೆ ಇರಲೇಬಾರ್ದು ಅಂತ. ಅದಾದಮೇಲೆ ಅವ್ರ ಕಡೆ ಅಟ್ಯಾಕ್ಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಅಟ್ಯಾಕು, ಡಿಶುಮ್ 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 ಅಟ್ಯಾಕ್ ನಡೆಯುತ್ತೆ. ಆ ಅಟ್ಯಾಕ್ ಎಲ್ಲ ಮುಗಿದ ಮೇಲೆ ರಾಯನ್ ಒಂದು ಡಿಸೈಡ್ ಮಾಡ್ತಾನೆ, ಒಂದು ನಾನಿರಬೇಕು ಇಲ್ಲ ಅವನಿರಬೇಕು ಅಂತ. ಸೊ ದುರ್ಗಾ ಮದುವೆ ಹಿಂದಿನ ದಿವಸ ರಾಯನ್ ಪ್ಲ್ಯಾನ್ ಮಾಡಿ ಸೂರ್ಯನ ಸಾಯಿಸೋಕ್ಕೆ ಹೋಗ್ತಾನೆ. ಎಲ್ಲಿಗೆ? ಸೂರ್ಯ ಸೆಕೆಂಡ್ ವೈಫ್ ಮನೆಗೆ. ಇದರಲ್ಲಿ ಸೂರ್ಯಗೆ 2 ಹೆಂಡ್ತಿರು. ಸೊ ಸೆಕೆಂಡ್ ವೈಫ್ ಮನೆಗೆ ಹೋಗ್ತಾನೆ. ಸೆಕೆಂಡ್ ವೈಫ್ ಮನೆಗೆ ಹೋದಾಗ ಅಲ್ಲಿ ಇನ್ನೊಂದು ಟ್ವಿಸ್ಟು ಏನಂದರೆ, ಸೂರ್ಯ ಆಲ್ರೆಡಿ ದುರ್ಗಾ ರಾಯನ್ ಅವರ ತಂಗಿನ ಎತ್ತಾಕೊಂಡ್ಬಂದ್ಬಿಟ್ಟಿರ್ತಾರೆ. ಎತ್ತಾಕೊಂಡ್ಬಂದಿರೋದ್ರಿಂದ ರಾಯನ್ ಫುಲ್ಲು ಪ್ಯಾನಿಕ್ಕಾಗಿ ಅಲ್ಲೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವರು ಜಾಸ್ತಿ ಜನ ಇರೋದ್ರಿಂದ ರಾಯನ್ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ದುರ್ಗಾನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ದುರ್ಗಾನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿಬಿಡ್ತಾರೆ. ಅದನ್ನು ನಮಗೆ ಸ್ವಲ್ಪ ಹೊತ್ತು ಆದಮೇಲೆ ತೋರಿಸ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ರಾಯನ್ ಅವರ ಸ್ವಂತ ಬ್ರದರ್ಸ್, ಮಿಡಿಲ್ ಆ್ಯಂಡ್ ಯಂಗರ್ ಬ್ರದರ್ ಇಬ್ಬರೂ ಕೂಡ ಸೂರ್ಯ ಗುಂಪಲ್ಲಿ ಸೇರಿಕೊಂಡಿರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ, ಇಬ್ಬರು ಕೂಡ ಚುಚ್ಚಿಬಿಡ್ತಾರೆ. ಇಬ್ಬರು ಸೇರಿ ರಾಯನ್ಗೆ ಚುಚ್ಚಿಬಿಡ್ತಾರೆ. ಚುಚ್ಚಿಬಿಟ್ಟು ಹೋಗಿ ಸೂರ್ಯ ಹತ್ರ ಹತ್ಕೊಂಡು ಕುತ್ಕೊತಾರೆ, ಏನಾಯಿತು ಅಂತ. ಅದಾದಮೇಲೆ ದುರ್ಗಾ ವಾಪಸ್ ಬರ್ತಾರೆ. ದುರ್ಗಾ ಅವ್ರ ಅಣ್ಣ ಹತ್ರ ವಾಪಸ್ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಅದಾದಮೇಲೆ ಏನಾಗುತ್ತೆ, ನಮ್ಮ ಲಾರಿ ಡ್ರೈವರ್ ಈ ಇಬ್ಬರು ಯಂಗರ್ ಬ್ರದರ್ಸ್ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಅಂದರೆ ಅವರು ರಾಯನ್ ತಂದೆ ಆಗೇ ಇರ್ತಾರೆ ಕೊನೆವರೆಗೂ. ಅದಾದಮೇಲೆ ಹೋಗಿ ರಾಯನ್ ಅವರ ತಂಗಿಗೆ ಅದನ್ನು ಇನ್ಫಾರ್ಮ್ ಮಾಡ್ತಾರೆ.
ಅದಾದಮೇಲೆ ಅವ್ರ ತಂಗಿ ತುಂಬ ಅಪ್ಸೆಟ್ ಆಗಿ ನೆಕ್ಸ್ಟು ಅವರೆಲ್ಲರೂ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ಬಿಡೋ ಮಾತೇ ಇಲ್ಲ, ನಮ್ಮಣ್ಣ ಫಸ್ಟು ರೆಡಿ ಆಗಬೇಕು ಅಂತ. ಅದಾದಮೇಲೆ ಏನಾಗುತ್ತೆ ಅಂದರೆ, ನಮ್ಮ ಇಬ್ಬರು ಬ್ರದರ್ಸು ಮದುವೆ ನಡೆಸ್ಬೇಕು ಅಂತ ತುಂಬ ಪ್ಲ್ಯಾನಲ್ಲಿ ಇರ್ತಾರೆ. ಆದರೆ ಅಲ್ಲಿ ದುರ್ಗನೇ ಇರಲ್ಲ. ಸೊ ಮದುವೆ ಕೂಡ ನಿಂತೋಗುತ್ತೆ. ನೆಕ್ಸ್ಟು ಹೋಗಿ ಏನು ಮಾಡ್ತಾರೆ ಅಂದರೆ, ಆ ಲಾರಿ ಡ್ರೈವರ್ ಹತ್ರ ಹೋಗ್ಬಿಟ್ಟು ರಾಯನ್ ಎಲ್ಲಿ ಅಂತ ಕೇಳ್ತಾರೆ. ಅವರು ಎಲ್ಲಿದ್ದಾರೆ ಅಂತ ಹೇಳಲ್ಲ. ಅದಾದಮೇಲೆ ಏನಾಗುತ್ತೆ, ಎಸ್ ಜೆ ಸೂರ್ಯಗೆ ಅವರು ಇರೋ ಜಾಗ ಗೊತ್ತಾಗುತ್ತೆ. ಸೊ ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಕಳಿಸ್ತಾರೆ. ಅಟ್ಯಾಕಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ರಾಯನ್ಗೆ ಜ್ಞಾಪಕ ಬರುತ್ತೆ. ಮತ್ತು ಇಲ್ಲಿ ದುರ್ಗಾ ಅವರ ದುರ್ಗಾ ಅವತಾರ ನೋಡ್ಬೋದು. ಅವರೇ ಎಲ್ಲ ಫೈಟ್ ಹೊಡೆದು ಡಿಶೂಮ್ ಅಂತ ಸಾಯಿಸಾಕ್ತಾರೆ. ನಂತರ ಏನಾಗುತ್ತೆ ಅಂದರೆ, ನಮ್ಮ ರಾಯನ್ ಸರಿ ಹೋಗ್ತಾರೆ, ಎಲ್ಲ ವರ್ಕೌಟ್ ಎಲ್ಲ ಮಾಡಿ. ಆನಂತರ ಅವರ ತಂಗಿನ ರೇಪ್ ಮಾಡಿದವನ್ನ ನಮಗೆ ಕೊಡಿ ಅಂತ ಥ್ರೆಟ್ ಆಗ್ತಾರೆ. ಅದ್ರ ಥ್ರೆಟ್ ಏನು ಅಂದರೆ, ಎಸ್ ಜೆ ಸೂರ್ಯ ಸೆಕೆಂಡ್ ವೈಫ್ನ ರಾಯನ್ ಅವರು ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಸೊ ಅದಾದಮೇಲೆ ಆ ಎಕ್ಸ್ಚೇಂಜ್ ಆಫರ್ ಆದಮೇಲೆ ನಮ್ಮ ದುರ್ಗಾ ಅವರು ಅವ್ರನ್ನ ಯಾರು ರೇಪ್ ಮಾಡಿದ್ರು ಅವ್ರನ್ನ ಕೊಚ್ಚಿ ಸಾಯಿಸ್ತಾರೆ. ಈ ಗ್ಯಾಪಲ್ಲಿ ಅವನು ಯಂಗರ್ ಬ್ರದರು ನನಗೆ ರಿಯಲೈಸ್ ಆಗಿದೆ, ನಾನು ರಾಯನ್ನ ನೋಡಬೇಕು ಅಂತ ಲಾರಿ ಡ್ರೈವರ್ಗೆ ಕಾಲ್ ಮಾಡ್ತಾನೆ. ಅದು ನಮ್ಮ ಎಸ್ ಜೆ ಸೂರ್ಯಗೆ ಗೊತ್ತಾಗೋಗುತ್ತೆ. ಆವಾಗ ಅವರು ಎಸ್ ಜೆ ಸೂರ್ಯ ಅವರು ಏನು ಮಾಡ್ತಾರೆ ಅಂದರೆ, ಲಾರಿ ಡ್ರೈವರ್ನ ನಮ್ಮ ಯಂಗರ್ ಬ್ರದರು ಹಳೆ ಮನೆ ಹತ್ರ ಬರೋಕ್ಕೆ ಹೇಳಿರ್ತಾರೆ. ಎಸ್ ಜೆ ಸೂರ್ಯ ಹೋಗ್ಬಿಟ್ಟು ಅವ್ರನ್ನ ಕೊಚ್ಚಿ ಸಾಯಿಸ್ಬಿಡ್ತಾರೆ. ಓಕೆನಾ? ಈಗ ಇಷ್ಟೆಲ್ಲ ನಡೀತಾ ಇದೆ. ಈಗ ಏನು ಮಾಡ್ತಾರೆ ನಮ್ಮ ರಾಯನ್ನು ಅಂದರೆ, ಈಗ ಈ ರಾಯನ್ ವರ್ಕ್ ಏನಿಲ್ಲ, ಈಗ ಪೊಲೀಸವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಇವರಿಬ್ಬರದು ತುಂಬ ನಡೀತಾ ಇದೆ ಕಾಂಟ್ರವರ್ಸಿ. ಸೊ ಇವರಿಬ್ಬರನ್ನ ಕಾಂಪ್ರಮೈಸ್ ಮಾಡಿಸೋ ಥರ ನಾಟಕ ಆಡ್ತಾರೆ. ಸೊ ನಮ್ಮ ಪೊಲೀಸವರು ಏನು ಕೊಡ್ತಾರೆ ಅಂದರೆ, ರಾಯನ್ಗೆ ಅಪ್ಲಿಕೇಶನ್ನು, ನೀನು ಇವ್ರನ್ನ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ನಿನ್ಗಿಷ್ಟು ಕ್ಯಾಶ್ ಕೊಡ್ತೀನಿ ಅಂತ ಪೊಲೀಸವರು ಹೇಳ್ತಾರೆ. ಸೊ ಕಾಂಪ್ರಮೈಸ್ ಆಗೋ ಥರ ನಾಟಕ ಆಡಿ ಇಲ್ಲಿ ನಮ್ಮ ಕ್ಲೈಮ್ಯಾಕ್ಸ್ ಪಾಯಿಂಟ್ ಬರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ದುರ್ಗಾ ಅವರ ಯಂಗರ್ ಬ್ರದರ್ನ ಸಾಯಿಸ್ತಾರೆ. ನಮ್ಮ ರಾಯನ್ ಎಸ್ ಜೆ ಸೂರ್ಯ ಮತ್ತು ಅವ್ರ ಮಿಡ್ಲ್ ಬ್ರದರ್ನ ಸಾಯಿಸ್ತಾರೆ. ಈ ಎಸ್ ಜೆ ಸೂರ್ಯ ಸತ್ತ ಮೇಲೆ ಅವ್ರ ಮಿಡ್ಲ್ ಬ್ರದರ್ನ ಕೂಡ ಸಾಯಿಸಿ ಮೂವಿ ಅಲ್ಲಿಗೆ ಎಂಡ್ ಆಗಲ್ಲ. ಈಗೇನಾಗುತ್ತೆ ಅಂದರೆ ನಮ್ಮ ಮಿಡ್ಲ್ ಬ್ರದರ್ಗೆ ಒಂದು ಮಗು ಆಗಿರುತ್ತೆ. ಅದೇ ಹೀರೋಯಿನ್ ಅಂತ ಹೇಳಿದ್ನಲ್ವ, ಆ ಸಾಂಗು ಅವ್ರಿಗೊಂದು ಮಗು ಆಗಿರುತ್ತೆ. ಆ ರಕ್ತದಲ್ಲಿ ಹುಟ್ಟಿರೋ ಮಗು ನನಗೆ ಬೇಡ ಅಂತ ಮತ್ತೆ ರಾಯನ್ಗೆ ಕೊಟ್ಬಿಡ್ತಾರೆ ಆ ಮಗುನ ಕೂಡ. ನಮ್ಮ ರಾಯನ್ ಮತ್ತೆ ಏನು ಮಾಡ್ತಾರೆ ಅಂದರೆ, ಮತ್ತೆ ಒಂದು ಲಾರಿ ಹತ್ಕೊಂಡು ಹೌಸ್ನ ಶಿಫ್ಟ್ ಮಾಡ್ತಾರೆ. ಪೊಲೀಸವ್ರ ಹತ್ರ ದುಡ್ಡು ಇಸ್ಕೊಳಕ್ಕೆ ಹೋಗಲ್ಲ. ಸೊ ಪೊಲೀಸವ್ರು ಕೂಡ ಎಲ್ಲೋಗ್ತಾನೆ ಸಿಗ್ತಾನೆ ಅಂತ ಬಿಟ್ಬಿಡ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಯಿತು. ಸೊ ಇದು ರಾಯನ್ ಮೂವಿ ಸ್ಟೋರಿ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಯಪ್ಪ. ಬಾಯ್.